ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್. ಸೊ ಮತ್ತೇನಪ್ಪ ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಕಾಫಿ ತಿಂಡಿ ಎಲ್ಲ ಆಯಿತಾ? ಸೊ ಮತ್ತು ಆಲ್ರೆಡಿ ಲೇಟ್ ಔಟಿದ್ದೀನಿ. ಸೊ ನನ್ನ ಫ್ರೆಂಡ್ ಬಂದು 7:30ಗೆ ಬರೋಕ್ಕೆ ಹೇಳಿದ್ದ, ನೋಡಿದ್ರೆ 8 ಗಂಟೆಗೆ ಹೋಗ್ತಾಯಿದ್ದೀನಿ. ಸೊ ಪಕ್ಕ ಬೈಕೊಂಡಿರ್ತಾನೆ ಅವನು. ಆಗಲೇ ಗೇರಪ್ಪಲ್ಲ ಆಗಿ ರೆಡಿಯಾಗಿ ನಿಂತಿದ್ದಾನೆ. ಸೊ ನಾನು ನೋಡಿದ್ರೆ ಇವಾಗ ಹೋಗ್ತಾನೆ. ನನ್ನ ಲಾಸ್ಟ್ ಮೂಮೆಂಟಲ್ಲಿ ಏನಂದರೆ ರೆಡಿ ಆಗ್ಬಿಟ್ಟು ಹೋಗೋದೇ ಲೇಟ್ ಆಯಿತು, ಬಿಟ್ಟರೆ ಇನ್ನೇನಿಲ್ಲ. ಸೊ ಹೇಳ್ಬೇಕಂದ್ರೆ ನೈಟ್ 2 o'clockಗೆ ಎದ್ದಿದ್ದೆ, ಅಂದರೆ ನನ್ನ ನಾರ್ಮಲ್ ಟೈಮಿಂಗ್ಸ್ ಅದು. ರೆಡಿ ಆಗ್ಬಿಟ್ಟು ಇಲ್ಲೇ ಇದ್ದಾರೆ. ಹೌದಾ? ನಾನು ಮರ್ತೇ ಹೋದೆ ನಾನು. ಹಾಂ, ಹ್ಞೂ, ರೈಟು ಲೆಫ್ಟು ಕೊನೆಗೆ ಕನ್ಫ್ಯೂಷನ್ ಆಗೋದೆ. ಹಾಂ, ಇದು ರಿಕಾಯಿಲ್ 6K ಐ ಮೀನ್. ಹಾಂ 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 ಹಾಂ, ಅದು ಅವತ್ತೇ ಅಲ್ಲ ಮಾತಾಡಿದ್ದು. ಆಮೇಲೆ ಹೌದಾ? ವಾ, ಗಾಡಿ ಹಾಕೋಣ, ಇನ್ನೇನು ಮಾಡೋದು. ನಂದು ಗೊತ್ತೇ ಆಗಿಲ್ಲ. ನಾನು ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೀನಿ, ನೋಡ್ರಿ ಆಗಲೇ 7:20 ಆಗೇ ಹೋಗಿದೆ. ಹಾಂ, ನಾನು 2 o'clockಗೆ ಎದ್ದಿದ್ದೀನಿ. ಹಾಂ, ನಾನು ನಾರ್ಮಲ್ ಎದ್ದೇಳೋ ಟೈಮೇ 2 o'clock. ಹ್ಞೂ. ಸೊ ಆಲ್ ಸೆಟ್. ಸೊ ಇವಾಗ ಮೀಟಪ್ ಲೊಕೇಶನಿಗೆ ಹೋಗೋದು. ಸೊ ಯಾರ್ಯಾರು ಬಂದಿದ್ದಾರೆ ನೋಡೋಣ. ಹಾಂ ಸರಿ, ಹೆಂಗಾದ್ರು ಸರಿ, ಡನ್. ಸೊ ಮೀಟಪ್ ಪಾಯಿಂಟ್ ಹತ್ರ ಜಾಯ್ನ್ ಆಗ್ತಾಯಿದ್ದೀವಿ. ಸೊ MES ಕಾಲೇಜ್. ಯಾರು ಕಾಣಿಸ್ತಿಲ್ಲ ಅಂತ ಡೌಟ್ ಆಗ್ತಿದೆ, ಇದೇನಾ ಅಂತ. ಸೊ MES ಕಾಲೇಜ್ ಇದೇನೆ. ಮಿಸ್ ಆಗಿ ಎಲ್ಲರೂ ಏನಾದ್ರು MEI ಕಾಲೇಜ್ ಹತ್ರ ಹೊರಟೋದ್ರ. ಎಲ್ಲ ಇಲ್ಲೇ ಇದ್ದಾರೆ. ಹಾಯ್ ಬ್ರೋ. ಹಾಯ್ ಬ್ರೋ. ಹಾಯ್ ಬ್ರೋ. ಕಡೆಗೆ ಬರಬೇಕು. ಇರಲಿ ತಡೀರಿ. ಹಾಂ, ಸ್ಟ್ಯಾಂಡ್ ಅದೇ ಹಾಫ್ ಹೆಂಗಾಯ್ತು ಅಂದ್ಕೊಂಡು ನೋಡ್ತಾಯಿದ್ದೀನಿ. ಸ್ಟ್ಯಾಂಡ್ ಹಾಕ್ಬಿಟ್ಟು
ಯಾವುದು? ಜಲ್ದಿ ಎಲ್ಲ ಸೈಟ್ ಮಾಡಿಬಿಟ್ರೆ ಹಿಂಗೆ ಹೇಳಿ ಬ್ರೋ, ನಾವು ನಿಮ್ಮದೇ ಹೋಗೋಣ ಅಂತೀರಾ? ಹಾಂ, ಇಲ್ಲ ಕಾಲ್ ಇದಾಕ್ಬಿಡು, ಕನೆಕ್ಟ್ ಆಗ್ಬೋದು. ಆಯ್ತು, ಆಗಲೇ. ನೀನು ಹಂಗೆ ಹೋಗೋದು ಬೇಕು ತಿರ್ಗಾ. ಹ್ಞೂ, ರೈಟ್ ಅನ್ಸುತ್ತೆ. ಹಾಂ, ಹಾಂ, ಅದು ಟಂಡ ಬರ್ತಾನೆ ಆ್ಯಕ್ಚುಲಿ. ಸ್ಟ್ರೈಟು ಡೆಡ್ ಆ್ಯಂಡ್ ಲೆಫ್ಟು. ಆ ಕಡೆ ಹೋದ್ರಂತ, ಅಲ್ಲೇ ಹಿಂದೆನೆ. ಈ ಸೇಮ್ ಇದೇ ರೂಟು ಸ್ಟ್ರೈಟ್ ಹಿಂಗೆ ಚಚ್ಚಾದರೆ ಆಯಿತು. ಬಟ್ ಅಂಡರ್ ಪಾಸ್ ಹೋಗಬೇಡ ಮೇಲ್ಗಡೆಯಿಂದ. ಇವರು ಡೈರೆಕ್ಟಾಗಿ ಸ್ಯಾಂಕಿ ಟ್ಯಾಂಕ್ ಹತ್ರ ಕನೆಕ್ಟ್ ಆಗ್ತಿದ್ದಾರೆ. ಸ್ಯಾಂಕಿ ಟ್ಯಾಂಕ್ ಹತ್ರ ಕನೆಕ್ಟ್ ಆಗಿ ಅಲ್ಲಿಂದ ಬಾ, ನನಗೆ ಗೊತ್ತು, ಬಾ. ಆ ರೋಡು, ಹಾಂ, ರೈಟು ಡೆಡ್ ಆ್ಯಂಡ್ ಲೆಫ್ಟು. ಹಾಂ, ರೈಟ್ ತೊಗೊಂಡು ಫುಲ್ಲು ಸ್ಟ್ರೈಟು ಮೇಲ್ಗಡೆ. ಹೋಗೋಣ ಅಂತ ಬದಲಾಗ್ರ ಹಂಗಿಂದ ಹೋಗ್ಬೇಕಂತ ಇಲ್ಲ, ಬಂದ್ ಮಾಡೋಣ ಅಂತ ರೋಡು. ಯಾವುದು ಮೇಕ್ರಿ ಸರ್ಕಲ್ಲ? ಹಾಂ ಹಾಂ, ಅಲ್ಲಿ ಹೋಗ್ತಿದಾರಲ್ಲ. ಹೋಗ್ತಾರಲ್ಲ ಏ ಗುರು ಲಾಸ್ಟ್ ಟೈಮ್ ಬರುವಾಗ 2025
WMD ಈವೆಂಟ್ಗೆ. ಏನಂದ್ರೆ ಏನೂ ಗೊತ್ತಿರಲಿಲ್ಲ, ಒಂದು ಕಮ್ಯುನಿಟಿ ಯಾರ ಜೊತೆನೂ ಇನ್ನು ಗ್ರೂಪಲ್ಲಿ ಯಾವುದಕ್ಕೂ ಸೇರಿರಲಿಲ್ಲ, ಮತ್ತು ಐಡಿಯಾನೂ ಇರಲಿಲ್ಲ. ಸೊ ನನ್ನ ಮುಂದೆ ಒಂದು BMR ಅಂತ ಒಂದು ಗ್ರೂಪ್ ಹೋಗ್ತಿತ್ತು. ಸೊ ನಾನು ಹಂಗೆ ಅವ್ರ ಲೈನಲ್ಲಿ ಜಾಯ್ನ್ ಆಗಿದ್ದೆ, ಅದು ಎಂಟಾರ್ಕಲ್ಲಿದ್ದೆ. ಸೊ ಅದಾದಮೇಲೆ ಆಫ್ಟರ್ 1 ಇಯರ್ ಸೊ ಫೈನಲಿ ನಾನು ಒಂದು ಕಮ್ಯುನಿಟಿಗೆ ಸೇರಿದ್ದೀನಿ, KTR ಅಂತ, ಕರ್ನಾಟಕ ಟ್ರೈಬಲ್ ರೈಡರ್ಸ್. ಸೊ ಗ್ರೂಪ್ ಮಾತ್ರ ಆಸಮ್ ಆಗಿದೆ. ಸೊ ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ, ಸಪೋರ್ಟಿವ್ ಆಗಿದ್ದಾರೆ. ನಿಮಗೆ ಬೇಜಾರು ಅನ್ನೋದು ಇರೋದೇ ಇಲ್ಲ ಇವ್ರ ಗ್ರೂಪಲ್ಲಿ. ಸೊ ಚಿಲ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಗಾಡಿ ಓಡಿಸೋದು ಇನ್ನೊಂದೇನೆಂದರೆ ಬರೀ ರೇಸ್ ಮಾಡೋದು, ಸ್ಪೀಡಾಗಿ ಹೋಗೋದು ಅಂತಲ್ಲ. ಸೊ ಈ ಥರ ಗ್ರೂಪಲ್ಲಿ ನಿಧಾನಕ್ಕೆ ಹಿಂಗೆ ಹೋಗೋದು ಒಂದು ಪೀಸೇನೆ. ಸೊ ಅದು ನಮ್ಮ ಬಡ್ಡಿ ಒಬ್ಬ ಪಕ್ಕದಲ್ಲಿದ್ದಾನೆ ಅಂದರೆ ಇನ್ನೂ ಖುಷಿನೇ. ಸೊ ಈ ಥರ ಗ್ರೂಪ್ ಇರುತ್ತೆ. ಸೊ ಕ್ರೇಜಿ ಆಗಿರುತ್ತೆ. ಈವನ್ ನೀವು ನಿಮ್ಗೆ ಯಾರಿಗಾರೋ ಸೇರಬೇಕು ಅಂತ ಇತ್ತು ಅಂತ ಕಮ್ಯುನಿಟಿಗೆ DM ಮಾಡಿ ನನಗೆ ಕಾಫಿ ವಿತ್ ಶ್ರೀನಿ ಅಂತ ಇದೆ ಇನ್ಸ್ಟಾಗ್ರಾಮು. ಸೊ ಇಲ್ಲಾಂದರೆ ಇವಾಗ ಜಾಯ್ನ್ ಆದಂಗೆ. ಇವತ್ತು June 21 ವರ್ಲ್ಡ್ ಮೋಟರ್ ಸೈಕಲ್ಸ್ ಡೇ. ಸೊ ಇವನೇ ನಮ್ಮ ಬಡಿ ಪ್ರೇಮ್ ಅಂತ. ಎಲ್ಲೋ ಸಿಕ್ಕಿದ್ದು, ಎಲ್ಲೋ ಮೀಟ್ ಆಗಿದ್ದು, ಬಟ್ ಬಾಂಡಿಂಗ್ ಇವಾಗ ಒಂದು ಲೆವೆಲ್ ಮೇಲೇ ಇದೆ. ಸೊ ಈ ಥರ ಫ್ರೆಂಡ್ಸ್ ಸಿಗ್ತಾರೆ. ಸೊ ನಿಮ್ಮ ಪ್ಯಾಷನ್ ಇದೇ ಆಗಿತ್ತು ಅಂದರೆ ರೈಟ್ ಕಮ್ಯುನಿಟಿ ಟು ಜಾಯಿನ್ KTR, ಕರ್ನಾಟಕ ಟ್ರೈಬಲ್ ರೈಡರ್ಸ್. ಸೊ ಮತ್ತು ಇವತ್ತು ಹೇಳ್ತಿದ್ದೆ June 21 ವರ್ಲ್ಡ್ ಮೋಟರ್ ಸೈಕಲ್ಸ್ ಡೇ ಅಂತ ಇವತ್ತು ಇವೆಂಟು. ಸೊ ಒಳಗಡೆ ಏನೇನು ನಡೆಯುತ್ತೆ ಅಂತ ವ್ಲಾಗಲ್ಲಿ ಕೂಡ ನೋಡ್ತೀರಾ, ಪ್ಲಸ್ ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೂ ನೋಡ್ತೀರಾ, ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೂ ನೋಡ್ತೀರಾ. ಸೊ ಒಂದೊಂದೇ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೋಡ್ತಾ ಇರಿ. ಮೇ ಬಿ ವಿಡಿಯೋ ಐ ಹೋಪ್ ಎವ್ರಿಥಿಂಗ್ ಈಸ್ ಗುಡ್. ಸೊ ಇವಾಗ ಒಳಗಡೆ ಹೋಗೋಣ. ಚಾಮ್ರಾವಿರಾಜ್ ಅಂತೇನೋ ಇದೆ ಪ್ರೊನೌನ್ಸಿಯೇಷನ್, ನಾನು ಕರೆಕ್ಟಾಗಿ ನೋಡಿಲ್ಲ. ಸೊ ಅಲ್ಲಿ ನಡೀತಿರೋದು ಇವೆಂಟು. ಸೊ ಅಲ್ಲಿ ಸಿಗೋಣ. ಟಾಟಾ ಬಾಯ್. ಚಾಮ್ರಾವಜ್ರ ಫೈನಲಿ ಬಂದ್ವಿ ಗುರು. ಹೆಂಗಿದೆ ಅದಕ್ಕೆ ಮರ ಬೆಳೆಸ್ರೋ ಅಂತ ಅನ್ನೋದು. ಅಲ್ಲೆಷ್ಟು ಬಿಸಿಲಿತ್ತು, ಇಲ್ಲಿ ಹೆಂಗಿದೆ ನೋಡಿ ಕೂಲಾಗಿ. ಇಲ್ಲ, ಮನೆ ಕಟ್ಸೋ ಮುಂಚೆ ಒಂದು ಮರ ಕಡಿ ಬಾಯಿ ಬರ್ತಿತ್ತು. ಇವಾಗ ಮನೆ ಮುಂದೆ ಅಟ್ಲೀಸ್ಟ್ ಗಿಡ ಇಡೋಣ ಅನ್ನೋದಾರ ಒಂದು ತಲೆಯಲ್ಲಿ ಇದೆಯಾ? ಇಲ್ಲ. ಆ ಗಿಡ ಇದ್ದರೆ ಕಿತ್ತು ಬಿಸಾಕೋದ್ರಲ್ಲೇ ಇರ್ತೀರ. ಲೈಫಲ್ಲೂ ಹಂಗೆ ಇರ್ತೀರ. ಇಟ್ ಶೋಸ್ ಯುವರ್ ಕ್ಯಾರೆಕ್ಟರ್. ಸೊ ಒಳಗಡೆ ಸಿಗೋಣ. ಇಷ್ಟ ಇಲ್ಲಿಗೆ.